ನಮಸ್ಕಾರ, ಯುವರತ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವರು ಓದಿದ್ದು ಎಂಟೆಕ್, ಮಾಡ್ತಿರೋದು ಸಮಾಜ ಸೇವೆ. ಹೌದು, ಸಾಮಾಜಿಕ ಕಾರ್ಯಗಳಲ್ಲಿ ಅತೀವ ಆಸಕ್ತಿಯನ್ನ ಹೊಂದಿರುವ ಇವರು ಸತ್ವ ಫೌಂಡೇಶನ್ನ ಮೂಲಕ ಮನೆ ಮಗಳಾಗಿದ್ದಾರೆ. ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಸಮಾಜ ಸೇವಕರಾಗಿರುವಂತಹ ದಿವ್ಯಾ ರಾಮಚಂದ್ರ ಶೆಟ್ಟಿ ಅವರು. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ದಿವ್ಯಾ ರಾಮಚಂದ್ರ ಶೆಟ್ಟಿ ಸಮಾಜ ಸೇವೆಯಲ್ಲಿ ಸದಾ ಮುಂದಿರೋ ಇವರು ಎಂಟೆಕ್ ಮಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲದೆ PhD ಪದವಿ ಕೂಡ ಪಡೆದಿದ್ದಾರೆ. ಕಾಲೇಜು ಉಪನ್ಯಾಸಕಿಯಾಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಸರ್ಕಾರಿ ಶಾಲೆ ಅವ್ಯವಸ್ಥೆ ಕಂಡು ಬೇಸರ ಹೊಂದಿದ್ದ ಇವರು ಶಾಲೆ ದತ್ತು ಪಡೆದು ತಾಲೂಕಿನಲ್ಲಿ ಮೊದಲ ಬಾರಿಗೆ ಸ್ಮಾರ್ಟ್ ಬೋರ್ಡ್ ಜಾರಿಗೆ ತಂದರು. ಮಕ್ಕಳಿಗೆ ಆಟದ ಮೈದಾನ ನಿರ್ಮಾಣ ಮಾಡಿದರು. ಗ್ರಾಮ ಪಂಚಾಯಿತಿ ಸದಸ್ಯೆಯಾಗಿ ಅವಿರೋಧವಾಗಿ ಆಯ್ಕೆಯಾದ ಹಿರಿಮೆ ಇವರದ್ದು. ಇವರು JDS ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆಯೂ ಆಗಿದ್ದಾರೆ. ಹೆಣ್ಣು ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಸ್ವತಃ ಫೌಂಡೇಶನ್ ಸ್ಥಾಪಿಸಿದ್ದಾರೆ. ನಮ್ಮ ಮನೆ ಮಗಳು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಇವರಿಗೆ ಸಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ನಮ್ಮಂಥವ್ರನ್ನೆಲ್ಲರನ್ನೂ ಗುರುತಿಸಿ ನೀವು ಪ್ರೇರೇಪಣೆ ಮಾಡ್ತಾ ಇದ್ದೀರಿ. ಅದರಲ್ಲೂ ಮಹಿಳೆಯರ ಸಂಖ್ಯೆ ನೋಡಿದೆ, ಅಲ್ಲಿ ಒಂದೋ ಎರಡೋ ಬೆರಳೆಣಿಕೆ ಅಷ್ಟಿತ್ತು. ಆದರೆ ನೀವು ಅವ್ರನ್ನೂ ಇನ್ನು ಮುಂದಿನ ಇದಕ್ಕೆ ಇನ್ನೊಂದು ಸ್ವಲ್ಪ ಮಹಿಳೆಯರನ್ನು ನೀವು ಆ್ಯಡ್ ಮಾಡಿಕೊಂಡ್ರೆ ನಮ್ಗೆ ಅದು ತುಂಬ ಖುಷಿ ಅಂತ ಅನಿಸುತ್ತೆ. ಬಟ್ ಇವಾಗ ನಮ್ಮನ್ನು ರೆಕಗ್ನೈಸ್ ಮಾಡಿರೋದು ಎಲ್ಲೋ ನಾನು ದಿಲ್ಲಿಯಿಂದ ಹಳ್ಳಿ ಅಂತಾರೆ, ನಾನು ಬೆಂಗಳೂರಿಂದ ಹಳ್ಳಿಗೆ ಹೋಗಿ ಸೆಟ್ಲ್ ಆಗ್ತಾ ಇದ್ದೀನಿ. ಸೊ ಅಲ್ಲಿನ ಒಂದು ಸರ್ಕಾರಿ ಶಾಲೆ ಮಕ್ಕಳನ್ನ ಮತ್ತು ಮಹಿಳೆಯರಿಗೆ ನಾನು ಮಾಡಬೇಕಾಗಿರೋವಂಥ ಕೆಲಸಗಳನ್ನ ಮಾಡ್ತಾಯಿದ್ದೀನಿ. ಸೊ ಅದನ್ನು ZTV ಅವರು ಗುರುತಿಸಿ ನಮಗೆ ಈ ಅವಾರ್ಡ್ನ ರೆಕಗ್ನೈಸ್ ಮಾಡಿದ್ದಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೀನಿ. ಹಾಗೆ ಹಳ್ಳಿ ಗಾರ್ಡನ್ಗೆ ಏನಾದರೂ ಮಾಡಬೇಕು ಇನ್ನು ಮುಂದೆ ಅಂತ ಇದ್ದೀನಿ. ಮತ್ತು ಮುಂದಿನ ವರ್ಷ ಕೂಡ ಈಗ ನೀವು ಕೊಟ್ಟಿರೋದು ನಮ್ಗೆ ಇನ್ನೂ ಒಂದು ಪ್ರೇರೇಪಣೆ ಜಾಸ್ತಿಯಾಗಿ ಹೆಚ್ಚು ಮಾಡುತ್ತೆ. ಮತ್ತು ಇನ್ನು ಮುಂದಿನ ವರ್ಷ ಇನ್ನೊಂದು ಅವಾರ್ಡ್ಗೂ ಟ್ರೈ ಮಾಡ್ಬೋದು ಅಂತ ಅನ್ಕೋತಾ ಇದ್ದೀನಿ. ನನ್ನ ಫ್ಯಾಮಿಲಿಗೆ ಡೆಡಿಕೇಟ್ ಮಾಡಬೇಕು ಅಂತಿದ್ದೀನಿ. ನನ್ನ ಮಗಳು ನನ್ನ ಫಸ್ಟ್ ಇನ್ಸ್ಪಿರೇಷನ್, ನನ್ನ ಹಸ್ಬೆಂಡ್ ನನ್ನ ಸಪೋರ್ಟ್. ಸೊ ನನ್ನ ಫ್ಯಾಮಿಲಿಗೆ ಡೆಡಿಕೇಟ್ ಮಾಡಬೇಕು. ಒಬ್ಬ ಹೆಣ್ಣು ಮಗಳಾಗಿ ನಿಮಗಿರುವಂತಹ ಜವಾಬ್ದಾರಿಯೇ ದೊಡ್ಡದು. ಅದರ ನಡುವೆ ಸಮಾಜವನ್ನು ಕುಟುಂಬ ಅಂತ ಅಂದ್ಕೊಂಡು ಸಮಾಜ ಸೇವೆಯಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ. ಏನು ಪ್ರೇರಣೆ ಆಯಿತು ನಿಮಗೆ? ಪ್ರೇರಣೆ ಅಂದರೆ ತುಂಬ ಜನ ಇದ್ದಾರೆ ಮೇಡಮ್, ಆದರೆ ಎಲ್ಲೋ ಒಂದು ಕಡೆ ನನ್ನ ಮಗಳು ಪ್ರೇರಣೆ. ಹೌದು, ಒಂದು ಶಾಲೆನ ನೋಡಿ ನನ್ನ ಮಗಳು ಅಮ್ಮ ಅವ್ರ ಸ್ಥಿತಿ ಯಾಕೆ ಹೀಗಿದೆ ಅಂತ ಕೇಳದೇ ಇದ್ದಿದ್ರೆ ಬಹುಶಃ ನಾನು ಇದನ್ನೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ವೇನೋ. ಯಾವ ಶಾಲೆ, ಯಾವಾಗ? ನಮ್ಮ ಬನ್ನಳ್ಳಿಯ ಸರ್ಕಾರಿ ಶಾಲೆನ ನೋಡಿ ನನ್ನ ಮಗಳು ಅಮ್ಮ ಯಾಕೆ ಶಾಲೆ ಹೀಗಿದೆ, ಯಾಕೆ ಮಕ್ಕಳಿಗೆ ಏನು ಸೌಲಭ್ಯ ಇಲ್ಲ, ಯಾಕೆ ಅವರು ಇಷ್ಟೇ ಜನ ಇದ್ದಾರೆ, ಇದು ಸುತ್ತಮುತ್ತ ಯಾಕೆ ಹೀಗಿದೆ, ಅವ್ರಿಗೆ ಯಾಕೆ ಯಾವ ಸೌಲಭ್ಯನೂ ಸಿಗ್ತಿಲ್ಲ, ಇಲ್ಲೆಲ್ಲ ಶಾಲೆಗಳು ಹೀಗೇನಾ ಅಂತ ಒಂದು ಪ್ರಶ್ನೆ ಮಾಡಿದ್ಲು. ಆ ಇಡೀ ರಾತ್ರಿ ನಾನು ನಿದ್ದೆ ಮಾಡಿಲ್ಲ ಮೇಡಮ್. ಆ ಮಾರನೇ ಬೆಳಗ್ಗೆನೆ ನನ್ನ ಒಂದು ಏನಂತೀರ ಅದರ ಕಡೆ ಗಮನ ಸೆಳೆದು ದಿಕ್ಕು ಬದಲಾಗಿ ಹೋಯ್ತು ನಿಮ್ಮ ಯೋಚನೆ ಬದಲಾಯ್ತು. ಅದಕ್ಕೆ ಪ್ರೇರಣೆ ನನ್ನ ಮಗಳೇ. ಯಾವ ವಯಸ್ಸಿನಲ್ಲಿ ನಿಮ್ಮ ಮಗಳು ಈ ಪ್ರಶ್ನೆಯನ್ನ ಕೇಳಿದ್ದು? ನಿಮ್ಮ ಮಗಳ ವಯಸ್ಸು? ನನ್ನ ಮಗಳ ವಯಸ್ಸು ಅವಾಗ 16. 16 ವಯಸ್ಸಾಗಿತ್ತು. ನಾವೇನೋ ಒಂದು ಕಾರ್ಯ ನಿಮಿತ್ತ ಬನ್ನಳ್ಳಿಗೆ ಹೋಗ್ಬೇಕಿತ್ತು. ನಮ್ಮ ಒಂದು ಗ್ರಾಮ, ನಮ್ಮ ಮಾವನವರ ಗ್ರಾಮ, ಒಂದು ಜಮೀನ್ ನೋಡ್ಲಿಕ್ಕೆ ಅಂತ ನಾವು ಹೋಗ್ಬೇಕಿತ್ತು. ಆ ದಾರಿನಲ್ಲಿ ಸರ್ಕಾರಿ ಶಾಲೆ ಸಿಗತ್ತೆ. ಆ ಸರ್ಕಾರಿ ಶಾಲೆ ಒಳಗಡೆ ಹೋಗೋಣ ಅಂತ ನನ್ನ ಮಗಳು ಪ್ರೇರೇಪಣೆ ಮಾಡಿದ್ದು ನನಗೆ ಅವಳೆ. ಅಲ್ಲಿ ನಾವು ಒಳಗಡೆ ಹೋದಾಗ ಅದ್ರ ಸ್ಥಿತಿ ನೋಡಿ ತುಂಬಾ ಬೇಜಾರಾಯ್ತು. ಅಂದ್ರೆ ಮಕ್ಕಳಿಗೆ ಎಷ್ಟೋ ಒಂದು ಸೌಲಭ್ಯ ಸಿಗತ್ತೆ ನಮ್ಗಿಲ್ಲಿ ನಗರವಾಸಿಗಳಿಗೆ, ಆದ್ರೆ ನಮ್ಮ ಸರ್ಕಾರಿ ಶಾಲೆಗಳಿಗೆ ಸರಿಯಾದ ಒಂದು ಶೌಚಾಲಯ ಕೂಡ ಇರಲ್ಲ ಮಕ್ಕಳಿಗೆ. ಅದನ್ನ ನಾವು ಪೂರ್ಣ ನೋಡಕ್ಕೇನೆ 1 ಗಂಟೆ ತಗೊಂಡಿದೀವಿ. ಅದು ನೋಡಿ ತುಂಬಾ ಬೇಜಾರಾಯ್ತು ನನಗೆ. ಬಹುಶಃ ನಮ್ಮ ಮನೆಗೆ ಹೋಗಿ ನಾವು ಕೂತು ಮಾತಾಡಿದಾಗ ಎಲ್ಲೋ ಒಂದ್ ಕಡೆ ಇಲ್ಲ ನಾನು ಮಾಡ್ಲೇಬೇಕು ಇವ್ರಿಗೆ ಏನಾದ್ರು ಅನ್ನೋ ಒಂದು ಥಾಟ್ ಬಂದಿದ್ದು ನನಗೆ ಆವಾಗಲೇ. ಖಂಡಿತ. ನಿಮ್ಮ ಓದು, ಈಗ ನೀವು ಮಾಡ್ತಿರುವಂತಹ ಕೆಲಸಗಳನ್ನು ನೋಡಿದ್ರೆ ಒಂದಕ್ಕೊಂದು ಸಂಬಂಧ ನನಗೆ ಸಿಗ್ತಾ ಇಲ್ಲ. ಹಾಗಾಗಿ ನಿಮ್ಮ ಬಾಲ್ಯ ಬದುಕು, ನೀವು ಬೆಳೆದಂತಹ ರೀತಿ, ಆ ಜರ್ನಿ ಬಗ್ಗೆ ತಿಳಿಸ್ಕೊಡ್ಬೋದಾ? ನಾನು ಮೂಲತಃ ಬೆಂಗಳೂರು. ನಮ್ಮ ತಂದೆ ತಾಯಿ ಇಬ್ರು ಬ್ಯಾಂಕ್ ಎಂಪ್ಲಾಯಿ. ಸೊ ನಿಮಗೆ ಗೊತ್ತಿರುತ್ತೆ ಬ್ಯಾಂಕ್ ಎಂಪ್ಲಾಯಿ ಮಕ್ಕಳು ಏನು ಅಂದ್ರೆ ಅವ್ರದ್ದಾಯ್ತು ಪಾಡಾಯ್ತು ಅಷ್ಟೇ ಇರ್ತೀವಿ. ನನ್ನ ಬಾಲ್ಯ ತುಂಬಾ ಚೆನ್ನಾಗಿತ್ತು. ಅದಾದ ನಂತರ ನಾನು
18 ತುಂಬಿ 19ನೇ ವರ್ಷಕ್ಕೆ ನನ್ನ ವಿವಾಹ ನಮ್ಮ ಯಜಮಾನರಾದ ರಾಮಚಂದ್ರ ಶೆಟ್ಟಿ ಅವ್ರ ಜೊತೆ ಆಯಿತು. ತುಂಬ ಒಂದು ಒಳ್ಳೆ ನನಗೆ ಜರ್ನಿ ಕೊಟ್ಟಂಥದ್ದು ನಮ್ಮ ಪತಿದೇವರು. ಅವರು ನನಗೆ ನೀನು ಓದನ್ನು ನಿಲ್ಲಿಸಬಾರ್ದು, ನಾನು ಡಿಪ್ಲೊಮಾ ಫೈನಲ್ ಇಯರಲ್ಲಿದ್ದೆ, ಮದುವೆ ಆಗೋ ಸಂದರ್ಭದಲ್ಲಿ. ಹೌದು, ನೀನು ತುಂಬಾ ಚೆನ್ನಾಗಿ ಓದ್ತೀಯ, ನೀನು ಮುಂದೆ ಓದಲೇಬೇಕು ಅಂತ ನನಗೆ ಪ್ರೇರೇಪಿಸಿದ್ದು ಓದಿನಲ್ಲಿ, ಶಿಕ್ಷಣದಲ್ಲಿ ಅವರೇ. ಅವರಿಂದ ನಾನು ಇಂಜಿನಿಯರಿಂಗ್ ಮಾಡಿದೆ, ಮಗಳಾದ್ಮೇಲೆ ಇಂಜಿನಿಯರಿಂಗ್ ಮಾಡಿದೆ, ಮಗಳಾದ್ಮೇಲೆ M.Tech ಮಾಡಿದೆ. ಮಗುನ ಇಟ್ಕೊಂಡು ಮನೆ ಸಂಸಾರ ಮಾಡಿಕೊಂಡು ಎಲ್ಲಾರನ್ನೂ ಸಮಾಲಿಸ್ಕೊಂಡು ಒಂದು ಇಂಜಿನಿಯರಿಂಗ್ ಪದವಿ ಅಥವಾ M.Tech ಪದವಿ ಪಡೆಯೋದು ಸುಲಭದ ಮಾತಲ್ಲ. ಅವಾಗ ಇದು ನನ್ನ ಬಾಲ್ಯ ಮತ್ತೆ ನನ್ನ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು. ಅಂದ್ರೆ ಈಗ ಎಜುಕೇಶನ್ ಬೇಸ್ಡ್ ಮೇಲೆ ಉದ್ಯೋಗ ಅಂತ ಏನಾದ್ರು ಮಾಡಿದ್ರ? ನಾನು ಸಾಫ್ಟ್ವೇರ್ ನಲ್ಲಿದ್ದೆ ಒಂದು, ಮತ್ತೆ ಅಲ್ಲಿ ಕೆಲಸ ಮಾಡ್ತಿದ್ದೆ. ಅದಾದ ನಂತರ ನಾನು ದಯಾನಂದ ಸಾಗರಲ್ಲೇ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಿದ್ದೆ. ಅಲ್ಲೇ ಕೆಲಸ ಮಾಡ್ತಿದ್ದೆ. ಅಲ್ಲಿ ನನ್ನ ಬದುಕು ಎಷ್ಟು ಅಂದ್ರೆ ಒಂದು 4 ಗೋಡೆ ಮಧ್ಯ ಮಕ್ಕಳಿಗೆ ಪಾಠ ಮಾಡು, ಮನೆಗೆ ಬಾ, ಸಂಸಾರ ನೋಡ್ಕೊ, ಇಷ್ಟರಲ್ಲಿತ್ತು ನನ್ನ ಜೀವನ. ಇದು ನನ್ನ ಬಾಲ್ಯ ಮೇಡಮ್. ಖಂಡಿತ ಒಂದು ಟರ್ನಿಂಗ್ ಪಾಯಿಂಟ್. ರಾಜಕೀಯದತ್ತ ಅಂತ ನೇರವಾಗಿ ನಾನು ಹೇಳಲಾರೆ, ಬಟ್ ಆ ಸಮಾಜ ಸೇವೆಯತ್ತ ಒಂದು ದಿಕ್ಕು ಹೊರಳುತ್ತೆ ನಿಮ್ಮ. ಅಂದರೆ ಯೋಚನಾ ಲಹರಿ ಹತ್ತ ಕಡೆ ಸಾಗುತ್ತೆ. ಶೈಕ್ಷಣಿಕವಾಗಿ ಸಮಸ್ಯೆಲಿದ್ದವರಿಗೆ ಸಹಾಯ ಮಾಡಬೇಕು ಅಂತ ಬಯಸ್ತೀರಿ, ಆರೋಗ್ಯದಲ್ಲಿ ವ್ಯತ್ಯಾಸ ಇದ್ದವ್ರಿಗೆ ಅಲ್ಲಿ ಸಹಾಯ ಮಾಡಬೇಕು ಅನ್ನುವಂಥ ಮನಸ್ಸು. ಆ ಶಿಕ್ಷಣ ಕ್ಷೇತ್ರದಲ್ಲಿ ಆದಂತಹ ಕೆಲವೊಂದು ಬದಲಾವಣೆಗಳ ಬಗ್ಗೆ, ನೀವು ತಂದಂತಹ ಬದಲಾವಣೆಗಳ ಬಗ್ಗೆ ಹೇಳೋದಾದರೆ ಏನು ನೆನಪಿಸ್ಕೊಳ್ತೀರಿ? ಇದೆ. ಈಗ ನಾನು ಯಾವಾಗ ಬನ್ನಳ್ಳಿ ಅಂತ ಒಂದು ಗ್ರಾಮಕ್ಕೆ ನಾನು ಕಾಲಿಡ್ತೀನಿ, ಆ ಸರ್ಕಾರಿ ಶಾಲೆನ ನೋಡ್ತೀನಿ, ಮಾರನೇ ದಿವಸನೇ ಅದನ್ನ ನಾನು ದತ್ತು ತಗೋಬೇಕು ಅಂತ ಡಿಸೈಡ್ ಮಾಡ್ಕೊಂಡು, ದೊಡ್ಡ ಡಿಸಿಷನ್ ಅದ್ರೆ. ಅಲ್ಲಿ ಆವಾಗಿನ ಒಂದು ಮಕ್ಕಳು ಒಂದು 20 ಇದ್ರು, 18 ಮಕ್ಕಳಿದ್ರು. ಶಾಲೆನ ಮುಚ್ಚಬೇಕು ಅನ್ನೋ ಒಂದು ಡಿಸಿಷನ್ ಆಗಿತ್ತು. ನಾನು ಅವ್ರನ್ನೆಲ್ಲ ಒಂದು ವಾರ ಗಡುವು ಕೇಳಿದೆ, ಇಲ್ಲ ನಾನು ಏನಾದ್ರು ಮಾಡ್ತೀನಿ ನೋಡೋಣ ಅಂತ. ಮಾರನೇ ದಿವಸ ನನ್ನ ಮಕ್ಕಳ ಹತ್ರ ಹೋಗಿ ಕೂತ್ಕೊಂಡು ಕೇಳಿದೆ, ಏನು ವ್ಯತ್ಯಾಸ ಕಾಣ್ತಿದೆ ನಿಮಗೆ ಕಾನ್ವೆಂಟ್ಗೆ ಹೋಗೋ ಮಕ್ಕಳಿಗೆ, ಸರ್ಕಾರಿ ಶಾಲೆಗೆ ಹೋಗೋ ಮಕ್ಕಳಿಗೆ ಅನ್ನೋದು ನನಗೆ ಬೇಕಿತ್ತು, ಅದು ಏನು ಅಂತ. ಆವಾಗ ಮಕ್ಕಳ ಬಾಯಿಂದ ಬಂದಿದ್ದು, ನಾವು ಬಟ್ಟೆಗಳು ಹಾಕ್ತಿವಿ ಆದ್ರೆ ಒಂದು ಶೂ ಸಾಕ್ಸ್ ಹಾಕಲ್ಲ, ಒಂದು ಟೈ ಬೆಲ್ಟ್ ಇಲ್ಲ, ಒಂದು ID ಕಾರ್ಡ್ ಇಲ್ಲ, ನಮಗೆ ಆದ ಒಂದು ಐಡೆಂಟಿಟಿ ಇಲ್ಲ. ಮತ್ತೆ ನಮಗೆ ಎಲ್ಲ ಕಡೆನೂ ಹೇಳಿದ್ರು ಮಕ್ಕಳು, ಒಂದು ಬ್ಯಾಗ್ ಆಗ್ಲಿ, ಅದನ್ನ ಅವ್ರಿಗೆ ಎತ್ಕೊಂಡು ಹೋಗೋಕೆ ಒಂದು ಬ್ಯಾಗ್ ಇಲ್ಲ. ಅಂದಮೇಲೆ ಇನ್ಫ್ರಾಸ್ಟ್ರಕ್ಚರ್, ಸ್ಕೂಲ್ ತುಂಬಾ ಇಂಪಾರ್ಟೆಂಟ್. ಮಕ್ಕಳು ಎಲ್ಲಿ ಬೆಳೀತಾರೆ ಆ ವಾತಾವರಣ ಚೆನ್ನಾಗಿರ್ಬೇಕು. ಸೊ ಅದೆಲ್ಲ ಅವ್ರು ಹೇಳಿದಾಗ ನಾನು ಅದನ್ನ ಮಂದಟ್ ಮಾಡ್ಕೊಂಡೆ, ಇದನ್ನೆಲ್ಲ ನಾನು ಕೊಡ್ಬೇಕು ಅವ್ರಿಗೆ ಅಂತ. ಅದನ್ನ ಒಂದು ವಾರದಲ್ಲೇ ನಾನು ಅವರಿಗೆ ಬ್ಯಾಗ್ ಆಗ್ಲಿ, ಪುಸ್ತಕ ಆಗ್ಲಿ, ಒಂದು ಟೈ ಬೆಲ್ಟ್, ಮತ್ತೆ ID ಕಾರ್ಡ್ ಆಗ್ಲಿ ಎಲ್ಲಾನು ಅವ್ರಿಗೆ ಪೂರೈಸಿದೆ. ಮತ್ತೆ ಶಾಲೆಗೆ ಒಂದು ಪೇಂಟ್ ಹೊಡ್ಸೋಂತ ಒಂದು ಇದನ್ನ ಕೂಡ ಡಿಸೈಡ್ ಮಾಡ್ಕೊಂಡು ಪೇಂಟ್ ಮಾಡಿಸ್ದೆ. ನಮ್ಮ ಇಡೀ ಮದ್ದೂರು ತಾಲೂಕಲ್ಲೇ ಎಲ್ಲೂ ಸ್ಮಾರ್ಟ್ ಬೋರ್ಡ್ ಇರಲಿಲ್ಲ, ಅದನ್ನ ನಮ್ಮ ಶಾಲೆಗೆ ನಾನು ಅಳವಡಿಸಿದೆ. ಸ್ಮಾರ್ಟ್ ಬೋರ್ಡ್ ಯಾಕೆ ಅಂದ್ರೆ 1ರಿಂದ 10ನೇ ತರಗತಿವರೆಗೂ ನಮ್ಮ ಸಿಲೆಬಸ್ ಏನಿರುತ್ತೋ ಅದ್ರಲ್ಲಿ ಫೀಡ್ ಆಗಿರುತ್ತೆ. ಹೌದು, ಅದನ್ನ ಶನಿವಾರ ಒಂದು ಹೊತ್ತು ಅದನ್ನ ಮಕ್ಕಳೇ ಅದನ್ನ ಯೂಸ್ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಅದನ್ನ ನಾನು ಅಲ್ಲಿ ಅಳವಡಿಸಿದೆ. ಪಕ್ಕದ ಶಾಲೆ ಮಕ್ಕಳು ಕೂಡ ನಮ್ಮ ಶಾಲೆಗೆ ಬಂದು ಅದನ್ನ ಮಾಡೋ ತರ ಆಯ್ತು. ಭೇಟಿ ಕೊಡೋದಿರ್ಬೋದು, ಮಕ್ಕಳ ಜೊತೆ ಮಾತಾಡೋದಿರ್ಬೋದು, ಅಲ್ಲಿನ ಆಡಳಿತ ವರ್ಗದ ಜೊತೆ ಮಾತಾಡಿರ್ಬೋದು, ಎಂದೂ ಕಾಣದ ಬದಲಾವಣೆಗಳು ಈ ಒಂದು ವಾರ 10 ದಿವಸದಲ್ಲಿ ಚೇಂಜಸ್ ಆಗ್ತಿದೆ ಅಂದಾಗ ಅವ್ರ ಮುಖದಲ್ಲಿ ಏನ್ ಭಾವನೆಗಳನ್ನ ನೀವು ಗಮನಿಸಿದ್ರಿ? ತುಂಬಾ ಸಂತೋಷ ಪಟ್ರು ಮೇಡಮ್. ಏನು ಅಂತಂದ್ರೆ, ಒಬ್ರಿಗೆ ಒಂದು ಊರು ಅಂತಂದಾಗ ಅಲ್ಲಿ ನಮಗೆ ಆರೋಗ್ಯ ಮತ್ತೆ ಶಿಕ್ಷಣ ತುಂಬಾ 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 ಮುಖ್ಯ ಆಗುತ್ತೆ. ಇಲ್ಲಿ ನಮ್ಗೆ ಇಲ್ದೇ ಇದ್ದಿದ್ದು ಅದೇ, ನಮ್ದು ಗಡಿ ಗ್ರಾಮ, ನಮಗೊಂದು ಬಸ್ ಕೂಡ ಫೆಸಿಲಿಟಿ ಇಲ್ಲ ನಮ್ಮ ಗ್ರಾಮಕ್ಕೆ. ಅಂತ ಕಡೆ ಶಾಲೆ ಮುಚ್ತಾರೆ ಅಂದಾಗ, ಆ ಶಾಲೆನ ಇಷ್ಟು ಚೆನ್ನಾಗಿ ಮಾಡಿದಾಗ ನಮ್ಮ ಊರಿನ ಗ್ರಾಮಸ್ಥರಾಗ್ಲಿ ಅಥವಾ ಮುಖಂಡರಾಗ್ಲಿ ಅಥವಾ ಮಹಿಳಾ ವರ್ಗದವರಾಗ್ಲಿ ಅವ್ರ ಮುಖದಲ್ಲಿರೋ ಸಂತೋಷನ ನಾನು ವ್ಯಕ್ತಪಡಿಸಕ್ಕೆ ಆಗ್ಲಿಲ್ಲ. ನನಗೆ ಅವಾಗಿಂದ ಒಂದು ಅವ್ರ ಜನರ ಮನಸ್ಸಲ್ಲಿ ನಾನು ಹೆಂಗಾದೆ ಅಂದ್ರೆ, ಮೇಡಮ್ ಅಂದ್ರೆ ಶಿಕ್ಷಣ, ಮೇಡಮ್ ಅಂದ್ರೆ ಮಕ್ಕಳು, ಇದು ಅವ್ರ ಮನಸ್ಸಲ್ಲಿ ಬಂದ್ಬಿಡ್ತು. ಅದು ನಾನು ಸ್ವಾತಂತ್ರ್ಯ ದಿನಾಚರಣೆ ಒಳಗಡೆ ಅದನ್ನೆಲ್ಲ ಮಾಡಿಸಿ, ನಮ್ಮ ವಿಜಯ್ ಸೂರ್ಯ ಅಂತ ಇದ್ದಾರೆ, ನಿಮಗೆ ಗೊತ್ತಿಲ್ಲ, ಅಗ್ನಿಸಾಕ್ಷಿ ಕಿರುತೆರೆ ನಟರು, ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡಿದೆ ಮೇಡಮ್, ಅವ್ರಿಗೆ ಇದೇ ತರ ಹೇಳಿದೆ, ಈ ತರ ಬನ್ನಿ ಅಂತ. ಅವ್ರಿಗೆ ಎಷ್ಟು ಚೆನ್ನಾಗೆ ನಾನು ಬರ್ತೀನಿ ಮೇಡಮ್, ನನ್ಗಿಂತ ಕಡೆ ಆಸೆ ಬರೋಕ್ಕೆ ಅಂತ ನಮ್ಮ ಗ್ರಾಮಕ್ಕೆ 2021ರಲ್ಲಿ ಭೇಟಿ ಕೊಟ್ಟರು. ಅಲ್ಲಿ ಒಂದು ಸೀರಿಯಲ್ ಕಿರುತೆರೆ ನೆಟ್ರು ಬರ್ತಾರೆ ಅಂದ್ರೆ ಅವ್ರ ಮುಖದಲ್ಲಿ ಸಂತೋಷ ನೋಡ್ಬೇಕು ಮೇಡಮ್, ಅವ್ರ ಖುಷಿ ನೋಡ್ಬೇಕು. ಅವ್ರು ಬಂದು ಅಲ್ಲಿ ಧ್ವಜಾರೋಹಣ ಮಾಡಿ ತುಂಬಾ ಸಂತೋಷ ಪಟ್ರು.
ಅಲ್ಲಿ ಅವ್ರು ನೋಡಿ ಇಷ್ಟೆಲ್ಲ ನೀವು ಏನ್ ಮಾಡಿದಿರಿ, ಇಲ್ಲಿ ಹಳ್ಳಿಗಾಡಲ್ಲಿ ಬಂದು ಈ ತರ ಮಾಡೋದು ಅಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಅದೇ ವರ್ಷ ನನ್ನ ಅಡ್ಮಿಷನ್ ಏನಾಯ್ತು ಅಂದ್ರೆ 120 ಹೋಯ್ತು. 18 ಇದ್ದಿದ್ದು 18 ಇದ್ದಿದ್ದು 120. ಅಲ್ಲಿಂದ ನನ್ನನ್ನು ಎಲ್ಲರೂ ಗುರ್ತಿಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ನನ್ನ ನಡೆದು ಬಂದ ಹಾದಿ ಅನ್ಬೋದು. ಇದೊಂದು ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ನಿಮ್ಮ ಜೀವನದಲ್ಲಿ. ಅಂದ್ರೆ ನೀವು ಸೆಲ್ಫ್ ಮೇ ಬಿ ಇನ್ಸ್ಪೈರ್ ಆಗಿರ್ಬೋದು ಈ ಘಟನೆಯಿಂದ. ಇರ್ಬೋದು. ನನ್ನ ಸರ್ಕಾರಿ ಶಾಲೆ ಮಕ್ಕಳಲ್ಲಿ ಆದ ಖುಷಿ, ಅವ್ರ ಮಕ್ಕಳಲ್ಲಿ ನಾನು ನೋಡಿದಂತ ಸಂತೋಷ, ಒಂದು ಚಿಕ್ಕ 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 ಒಂದು ಉಡುಗೊರೆ ಆಗ್ಲಿ ಏನೇ ಆಗ್ಲಿ ಅವ್ರ ಮಕ್ಕಳಿಗೆ ನೋಡ್ತಾ ಇದ್ದಂಗೆನೆ ಅವ್ರ ಮುಖದಲ್ಲಿ ಆ ಸಂತೋಷ ನೋಡೇ ನಾನು ಡಿಸೈಡ್ ಮಾಡಿದೆ. ಹೌದು, ಈ ಕಾರಣಕ್ಕಾಗಿನ ಸತ್ವ ಫೌಂಡೇಶನ್ ಆರಂಭ ಆಗಿದ್ದು. ಹೌದು, ಓಕೆ ಓಕೆ. ಇದೇ ಕಾರಣ ನಾನು ಸತ್ವ ಫೌಂಡೇಶನ್ ಅಂತ ಒಂದು ಫೌಂಡೇಶನ್ ಸ್ಟಾರ್ಟ್ ಮಾಡಿದೆ. ಆ ಫೌಂಡೇಶನ್ ಇಂದ ಬರೀ ಪನ್ನಳ್ಳಿ ಶಾಲೆ ಅಲ್ಲ, ಸುಮಾರಷ್ಟು ಸರ್ಕಾರಿ ಶಾಲೆಗಳಿಗೆ ನಾವಿದನ್ನ ಮಾಡಬೇಕು ಅಂತ ಸುತ್ತಮುತ್ತಲಿನ ಸುಮಾರು ಶಾಲೆಗಳಿಗೆ ನಾನು ಮಾಡಕ್ ಸ್ಟಾರ್ಟ್ ಮಾಡಿದೆ. ನಂತರ ಇದು ತುಂಬಾ ನ್ಯೂಸ್ ಆಯ್ತು. ನಮ್ಮ ಗ್ರಾಮಸ್ಥರು, ನಮ್ಮ ಮೇಡಮು ಇಂಥವ್ರನ್ನ ನಾವು ನಮ್ಮ ಪಂಚಾಯತಿ ಸದಸ್ಯರು ಮಾಡಿದ್ರೆ ನಮ್ಮ ಬನಹಳ್ಳಿಗೆ ತುಂಬಾ ಖುಷಿ ಆಗತ್ತೆ ಅಂತ ಎಲ್ಲರೂ ಒಮ್ಮತದಿಂದ ಡಿಸೈಡ್ ಮಾಡಿ ಎಲೆಕ್ಷನ್ನೇ ಮಾಡಿದೆ. ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡಿದ್ರು. ಅದ್ಭುತ ಅದ್ಭುತ. ಇದು ನನಗೆ ನನ್ನ ಬನ್ನಹಳ್ಳಿ ಜನ ಕೊಟ್ಟಿರುವಂತ ಒಂದು ಏನು ದೊಡ್ಡದ ಉಡುಗೊರೆ ಮೇಡಮ್, ದೊಡ್ಡ ಉಡುಗೊರೆ. ಅದಕ್ಕೆ ನಾನು ಯಾವಾಗ್ಲೂ ಅವ್ರಿಗೆ ಚಿರಋಣಿಯಾಗಿರ್ತೀನಿ. ನಾನು ತುಂಬಾ ಕೆಲಸ ಮಾಡಿದ್ದೀನಿ, ಆದ್ರೆ ನನ್ನ ಮೇಲೆ ಅಂತ ದೊಡ್ಡ ಜವಾಬ್ದಾರಿ ಕೊಟ್ರು ಅವರೆಲ್ಲ, ವಿಶ್ವಾಸ ಇಟ್ಟಿದ್ದಾರೆ ನೋಡಿ. ಇಟ್ರು ಇವ್ರೇನೋ ಮಾಡ್ತಾರೆ ನಮ್ಮ ಹಳ್ಳಿಗೆ, ಇದು ಸ್ಕೂಲೇ ಹೀಗ್ ಮಾಡಿದಾಗ ಬೇರೆ ಕಡೆನೂ ತುಂಬಾ ಮಾಡ್ತಾರೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಎಲ್ರು ನನ್ನ ತುಂಬಾ ಮರ್ಯಾದೆಯಿಂದ ಪಂಚಾಯತಿಗೆ ಕಾಲಿಡಿಸಿದ್ರು. ಖಂಡಿತ. ಜನಸಾಮಾನ್ಯರು ಅಂದರೆ ಈ ಬಹುತೇಕ ಗ್ರಾಮೀಣ ಭಾಗದಲ್ಲಿ ನೀವಾಗಲೇ ಉಲ್ಲೇಖ ಮಾಡಿದ ಹಾಗೆ ಬಯಸೋದು ಒಂದು ಶಿಕ್ಷಣ, ಇನ್ನೊಂದು ಆರೋಗ್ಯ. ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಬಹುದೊಡ್ಡ ಬದಲಾವಣೆಯನ್ನು ತರೋದಕ್ಕೆ ನೀವು ಕಟಿಬದ್ಧರಾಗೇ ತಗೋತೀರಿ. ಇದರ ಬಗ್ಗೆ ನೆನಪು ಮಾಡ್ಕೊಳ್ಳೋದಾದ್ರೆ ಆರೋಗ್ಯದ ಬಗ್ಗೆ ಗಮನ ಹೇಗೆ ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಮೇಡಮ್, ಪಂಚಾಯತಿಗೆ ನಾನು ಕಾಲಿಟ್ಟಾಗ ಪಂಚಾಯತಿ ಹೊಸ್ತು, ಎಲ್ಲೋ ಸಾಫ್ಟ್ವೇರು ಉಪನ್ಯಾಸಕಿಯಾದ ನಾನು ಎಮ್.ಟೆಕ್ ಮಾಡ್ಕೊಂಡು ಬೆಂಗಳೂರಲ್ಲಿ ಇದ್ದವರು ಪಂಚಾಯತಿಗೆ ಹೋದಾಗ ಅದು ಸಿಸ್ಟಮೇ ಬೇರೆ. ನಿಜ. ಅಲ್ಲಿ ನನ್ನ ವಾತಾವರಣಕ್ಕೆ ನಾವು ಅಡ್ಜಸ್ಟ್ ಆಗಕ್ಕೆ 2 ದಿವಸ ತಗೊಳುತ್ತೆ. ಅಲ್ಲಿ ಒಳಗಡೆ ಹೋದಾಗ ನಾನು ಬಹುತೇಕ ತುಂಬಾ ಕಲಿಕೆ ಇತ್ತು ನನಗೆ. ಮೊದಲೊಂದು ವಾರ ಕಲಿಕೆ ಇತ್ತು ನನಗೆ, ಪೂರ್ತಿ ಕಲಿಬೇಕಿತ್ತು. ಅದು ಏನು, ಆ ಸಿಸ್ಟಮ್ ಏನು ಅನ್ನೋದು ನಾನು ತುಂಬಾ ತಿಳ್ಕೊಂಡು ಆ ಪಂಚಾಯತಿಯಿಂದ ನಾನು ಏನು ಒದಗಿಸ್ಬೋದು ನನ್ನ ಜನಕ್ಕೆ, ಆ ಪಂಚಾಯತಿ ಜನಕ್ಕೆ ನಾನೇನು ಏನು ಒದಗಿಸ್ಬೋದು ಅಂತ ಯೋಚನೆ ಮಾಡಿ ಆರೋಗ್ಯ ಕಾರ್ಯಕ್ರಮಗಳನ್ನ ಇಟ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡಿದೆ. ಮಹಿಳೆಯರಿಗೆ ಫಸ್ಟ್ ನಮ್ಮ ಊರಲ್ಲಿ ಸ್ಟಾರ್ಟ್ ಮಾಡಿದೆ. ಹೇಗೆ ಅಂದ್ರೆ ಅವ್ರಿಗೊಂದು ಅರಿವು ಮೂಡಿಸೋದು, 40 ಹೆಂಗಸರು ಏನೇನು ಕಷ್ಟ ಅನುಭವಿಸ್ತಾರೆ ಮೆಡಿಕಲಿ, ಮತ್ತೆ ಅವಾಗಿನ ಋತುವಾಗಿರ್ತಾರಲ್ಲ ಹೆಣ್ಣು ಮಕ್ಕಳು, ಅಲ್ಲಿ ಪ್ಯಾಡ್ ಯೂಸ್ ಮಾಡೋದು ಹೇಗೆ, ಸ್ಯಾನಿಟರಿ ಪ್ಯಾಡ್ಸ್ ಇಂಪಾರ್ಟೆಂಟ್. ಅಲ್ಲಿ ಸುಮಾರು ಜನಕ್ಕೆ ಅದರದ್ದು ಅಷ್ಟೊಂದು ಅರಿವಿರಲ್ಲ. ಅದನ್ನ ನಾವು ಸ್ಕೂಲಲ್ಲೂ ಮಾಡ್ತಿದ್ವಿ. ಈ ಅರಿವು ಅನ್ನೋ ಕಾರ್ಯಕ್ರಮ ಹೆಸರಿಟ್ಕೊಂಡೆ ನೀವು ಕಾರ್ಯಕ್ರಮ ಮಾಡಿದ್ವಿ. ಓಕೆ ಓಕೆ, ಗಾಟ್ ಇಟ್. ಅರಿವು ಅಂತಾನೆ ಮಾಡಿದ್ವಿ. ಅವರಿಗೆ ಸ್ಯಾನಿಟರಿ ಪ್ಯಾಡ್ ಯೂಸೇಜ್ ಹೇಗೆ ಮಾಡಬೇಕು, ಅದನ್ನ ಯಾಕೆ ಮಾಡಬೇಕು, ಆಮೇಲೆ 40 ಆದವರ ಪೌಷ್ಟಿಕಾಂಶ ಹೇಗಿರ್ಬೇಕು, ಅವ್ರು ಏನ್ ತಿನ್ಬೇಕು, ನಾವೊಂದು ಯೋಗ ಮಾಡೋದು ಕಲಿಯೋಣ. ಯಾಕೆಂದ್ರೆ ಮೆಂಟಲ್ ಹೆಲ್ತ್ ಬಗ್ಗೆ ಯಾರು ಗಮನ ಕೊಡಲ್ಲ. ನಾವು ಹಳ್ಳಿಲಿದ್ರು ಪಾಪ ಹಳ್ಳಿ ಜನಕ್ಕೂ ಟೆನ್ಷನ್ಸ್ ಇರುತ್ತೆ, ಸುಮಾರಷ್ಟು ಕಷ್ಟಗಳಿರುತ್ತೆ ಮಹಿಳೆಯರಿಗೆ. ಹೇಳ್ಕೊಳ್ಳೋದಕ್ಕೆ ಹೇಗೆ ಅವರು, ಅದಕ್ಕೆ ನಮ್ದೇ ಆದ ಒಂದು ಏನಾದ್ರೂ ಒಂದು ಕಾರ್ಯಕ್ರಮ ಮಾಡಿದ್ರೆ ಮನ್ಸ್ ಬಿಚ್ಚಿ ಮಾತಾಡ್ಬೋದು. ರೆಸ್ಪಾನ್ಸ್ ಹೆಂಗಿರ್ತಿತ್ತು? ತುಂಬಾ ಚೆನ್ನಾಗಿರ್ತಿತ್ತು. ಬರ್ತಿದ್ರ ಹೆಣ್ಮಕ್ಳು? ಹೇಗೆ ಮಾಡ್ತಿದ್ದೆ ಟೈಮಿಂಗ್ ಅಂದ್ರೆ, ಅವ್ರ ಹಳ್ಳಿದು ವ್ಯವಸಾಯ ಕೆಲಸ ಮುಗಿಸಿ, ಅವ್ರ ಅಡಿಗೆ ಮುಗಿಸಿ, ಅವ್ರ ಹಾಲು ಹಾಕೋ ಅಷ್ಟೊತ್ತಿಗೆ ಅಷ್ಟೊಳಗಡೆ ನಾವು ಅವ್ರನ್ನ ಹಾಕೋಬೇಕು. ಸೊ 2 ರಿಂದ 3 ಐಡಿಯಲ್ ಟೈಮ್ ನಮ್ಗೆ. ಅಂತ ಟೈಮಲ್ಲಿ ನನ್ನ ಕಾರ್ಯಕ್ರಮ ಇಡ್ತಾ ಇದ್ದೆ. ಸೊ ಸುಮಾರಷ್ಟು ಜನ ಬರ್ತಾ ಇದ್ರು, ಅವ್ರ ಮನ್ಸಿನ ಮಾತು ಹೇಳ್ತಿದ್ರು, ಅವ್ರ ಕಷ್ಟಗಳು ಹೇಳ್ಕೊತಾ ಇದ್ರು. ಅದನ್ನೆಲ್ಲ ನಾವು ಸ್ಪಂದಿಸ್ತಾ ಇದ್ವಿ. ನಮ್ಮ ಅಂಗನವಾಡಿಯವರು ಅವ್ರನ್ನ ನಾನು ಮರಿಬಾರ್ದು, ನಮ್ಮ ಆಶಾ ಕಾರ್ಯಕರ್ತರನ್ನ ನಾವು ಮರಿಬಾರ್ದು. ಅವರು ತುಂಬಾ ಕೆಲಸ ಮಾಡಿದ್ದಾರೆ ಈ ತರ ಜನ ಕರ್ಕೊಂಡ್ ಬರೋದು, ಅವ್ರ ಕಷ್ಟ ಹೇಳ್ಕೊಳ್ಳೋದು, ಅವ್ರಿಗೆ ಎಲ್ಲಿ ಸಮಸ್ಯೆ ಆಗ್ತಿದೆ ಅಂತ ಕೇಳೋದು. ಸೊ ಹಳ್ಳಿ ಅಂದ ತಕ್ಷಣ ನಾವು ತುಂಬಾ 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 ಪಾಯಿಂಟ್ಸ್ ನ ನೋಡ್ಬೇಕಾಗತ್ತೆ ನೋಡಿ. ಪ್ರತಿಯೊಬ್ರು ಅಲ್ಲಿ ನಮಗೆ ಗಮನಾರ್ಹ. ಅದು ಒಬ್ರು ಆಶಾ ಕಾರ್ಯಕರ್ತರಾಗ್ಲಿ, ಒಬ್ಬ ಅಂಗನವಾಡಿಯಲ್ಲಿ ಕೆಲಸ ಮಾಡೋರಾಗ್ಲಿ, ಅಥವಾ ನಮ್ಮ ಪಂಚಾಯತಿ ಸಿಬ್ಬಂದಿಗಳಾಗ್ಲಿ, ಅಥವಾ ನಮ್ಮ ಹಳ್ಳಿ ಮುಖಂಡರಾಗ್ಲಿ, ಪ್ರತಿಯೊಬ್ರು ಬರ್ತಾರೆ. ಹಳ್ಳಿ ಅಂದ್ರೆ ನಮ್ಗೆ ಮೇಡಮ್, ನೀವ್ ಇವಾಗ ನಗರದಲ್ಲಿ ಇದೀವಿ, ನಾವು ಸಿಟಿನಲ್ಲಿ, ನಮ್ಮ ಪಕ್ಕದ ಮನೆಯವರೇ ನಮಗ್ ಗೊತ್ತಿರಲ್ಲ. ಹಳ್ಳಿನಲ್ಲಿ ಹಾಗಲ್ಲ. ಹೌದೌದು. ನಮಗೊಂದು ಏನೋ ಊರೇ ಊರೇ ನಿಂತ್ಕೊಳ್ಳೋದು.
ಇದು ಒಂದು ನಾನು ಹೇಳಬೇಕಾಗಿರೋದು. ಆಮೇಲೆ ಆರೋಗ್ಯದಲ್ಲಿ ಇಂಥ ಬದಲಾವಣೆಗಳು ತುಂಬ ತಂದೆ. ಕೊರೋನಾ ಸಮಯ ನಾವು ನೆನಪು ಮಾಡಿಕೊಳ್ಳೇಬೇಕು. ಇಡೀ ವಿಶ್ವವೇ ಏನಾಗ್ತಿದೆ ಅಂತ ಊಹೆ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಈಗಿದ್ದ ಸಂಬಂಧ ಇನ್ನೊಂದು ಗಂಟೆಗಿಲ್ಲ ಅನ್ನುವಂಥ ಸಿಚುವೇಶನ್. ಆ ಸಂದರ್ಭದಲ್ಲಿ ನಿಮ್ಮ ಸಾಮಾಜಿಕ ಕಾರ್ಯಗಳು? ಆವಾಗ ಮಕ್ಕಳಿಗೆ ನೀವು ನೋಡ್ದಂಗೆ ಆನ್ಲೈನ್ ಇತ್ತು. ಆದರೂ ನಾನು ಅದನ್ನು ಉಪಯೋಗಿಸ್ಕೊಂಡು ಮಾಸ್ಕ್ ಹಾಕ್ಸ್ಕೊಂಡೆ, ಮಕ್ಕಳನ್ನ ಕೂರಿಸ್ಕೊಂಡು ಸೀಡ್ ಬಾಲ್ ಮಾಡಿಸ್ತಾ ಇದ್ದೆ. ನಾನು ಅವ್ರ ಜೊತೆಗೆ ಮಾಡ್ತಿದ್ದೆ. ಬಹಳಷ್ಟು ನಮ್ಮ ಗ್ರಾಮಸ್ಥರು ನಮ್ಮ ಜೊತೆ ಸೇರಿ ಸೀಡ್ ಬಾಲ್ ಮಾಡ್ತಾ ಇದ್ವಿ. ಯಾಕೆಂದ್ರೆ ಸಗಣಿ ಸಿಗುತ್ತೆ ನಮ್ಗೆ ಯಥೇಚ್ಛವಾಗಿ. ಆವಾಗ ಸೀಡ್ ಬಾಲ್ಸ್ ಮಾಡಿ ಅದನ್ನ ಸುಮಾರಷ್ಟು ಕಡೆ ನಾವು ಅದನ್ನ ಕೊಟ್ವಿ. ಅದು ಒಂದು ನಮ್ಗೇನೋ ಸಾಧನೆ ತರ ಅನ್ನಿಸ್ತು. ನಮ್ಮ ಮಕ್ಕಳು ತುಂಬಾ ಖುಷಿ ಪಟ್ರು. ಏನೋ ಒಂದ್ ಕೆಲಸ ಮಾಡ್ತಿದ್ದೀವಿ ನಾವು. ಅರಳಿ ಕಟ್ಟೆ ಕೆಳಗಡೆ ಕುತ್ಕೊಂಡು ಮಕ್ಕಳು ಓದ್ತಿದ್ರು, ದೂರ ಕುತ್ಕೊಂಡೇ ಓದ್ತಿದ್ರು. ಮತ್ತೆ ಸುಮಾರಷ್ಟು ಜನಕ್ಕೆ ಫುಡ್ ಕಿಟ್ಸ್ ಕೊಟ್ಟೆ ನಾನು ಸತ್ವ ಫೌಂಡೇಶನ್ ಇಂದಾನೆ. ಬಟ್ ಹೇಳಲಿಲ್ಲ, ಬಟ್ ಫುಡ್ ಕಿಟ್ಸ್ ನ ಪರ್ಸನಲ್ ಆಗಿ ಕೊಟ್ಟೆ. ತಿಂಗಳಿಗಾಗುವಷ್ಟು ಇದು ಮಾಡಿ ಏನ್ ಬೇಕು ಏನ್ ವ್ಯವಸ್ಥೆಗಳು. ಮತ್ತೆ ಒಂದು ಅದು ಹೇಳಲಿಕ್ಕೆ ಅದು ನಮಗೂ ಮುಜುಗರ. ಒಬ್ರಿಗೆ ಯಾರಿಗೋ TB ಬಂದಿತ್ತು. ನಾವೀಗ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಅದೇ ಎಡಗೈಯಲ್ಲಿ ನಾವು ಬಲಗೈಯಲ್ಲಿ ಕೊಟ್ಟಿದ್ವಿ, ಎಡಗೈಗೆ ಗೊತ್ತಾಗಬಾರ್ದು. ಅವರಿಗೆ ಪಾಪ ಅವ್ರ ದಿನ ನಡೆಯೋದೇ ಕಷ್ಟ. ಅವ್ರಿಗೆ TB ಇದೆ ಅಂತ ಅವ್ರನ್ನ ಯಾರೋ ಸ್ವಲ್ಪ ಬೇರೆ ಕಡೆಗೆ ಇಟ್ಬಿಟ್ಟಿದ್ರು, ಯಾರು ಮನೇಲಿ ನೋಡ್ಕೊಳ್ದೆ. ಅಂಥವ್ರಿಗೆ ಮೇಡಮ್ ನಂಗೆ ಗೊತ್ತಾಗ್ದೇನೆ ಅವ್ರ ಮನೆಗೆ ಸಾಮಾನು ಕಳ್ಸಿದ್ದೀನಿ. ಆಮೇಲೆ ಯಾರಿಗೂ ಹೇಳಿ ಅವ್ರಿಗೆ ಆರೋಗ್ಯಕ್ಕೇನೋ ಏನ್ ಬೇಕು ಅದನ್ನೆಲ್ಲ ಒದಗಿಸಿದ್ವಿ. ಅದನ್ನ ಹೇಳ್ಬಾರ್ದು, ಆದ್ರೆ ಅಂದ್ರೆ ಜನಕ್ಕೆ ಯಾರಿಗೂ ಇನ್ಸ್ಪೈರ್ ಆಗ್ಬೋದಲ್ಲ. ಒಂದು ಖಂಡಿತ ನನಗೆ ಬಹಳ ಕುತೂಹಲ ಏನಾಯ್ತು ಅಂದ್ರೆ ನಿಮ್ಮ ಪೂರ್ವಿಕರಿಗೆ, ನಿಮ್ಮ ಪೋಷಕರು ಅಥವಾ ನಿಮ್ಮ ಹಸ್ಬೆಂಡ್ ಮನೆಯವರು ಯಾರಾದ್ರೂ ಈ ಥರ ಸಮಾಜ ಸೇವೆಯಲ್ಲಿ ಇದ್ರೆ, ಅಥವಾ ನೀವೇ ಫಸ್ಟ್ ಪರ್ಸನ್? ಹೆಂಗೆ? ನಾನೇ ಫಸ್ಟ್ ಪರ್ಸನ್. ಅಲ್ಲ, ಏನಾದ್ರೂ ಒಂದು ಎಸೆನ್ಸ್ ಇರ್ಬೇಕಲ್ವಾ ಇದು ಹಿಂಗ್ ಮುಂದುವರಿಬೇಕು. ಅದೇ ಸ್ಫೂರ್ತಿ ಮೋಸ್ಟರ್ ನನ್ನ ಮಗಳೇ ಆದ್ಲೇನೋ ಅಂದ್ರು. ಅಂದ್ರೆ ನನ್ನ ಪತಿದೇವರು ಅಷ್ಟೇ, ನಾನು ಏನ್ ಮಾಡಿದ್ರು ಮಾಡಬೇಡ ಅಂತಿಲ್ಲ, ತುಂಬಾ ಸ್ಫೂರ್ತಿ ತುಂಬ್ತಾರೆ. ಇನ್ನಷ್ಟು ಕೆಲಸ ಮಾಡು, ಮಹಿಳೆಯರಿಗೆ ಮಾಡ್ತೀಯ ಇನ್ನಷ್ಟು ಮಾಡು, ಸಮಾಜ ಸೇವೆ ಮಾಡ್ತೀಯ ಇನ್ನಷ್ಟು ಮಾಡು ಅಂತ ಹೇಳ್ತಾರೆ. ನನ್ನ ಬೆನ್ ತಡ್ತಾರೆ. ನನ್ನ ಶಿಕ್ಷಣಕ್ಕಾಗ್ಲಿ ಅಥವಾ ನನ್ನ ಕೆಲ್ಸಕ್ಕಾಗ್ಲಿ ಅವ್ರು ಯಾವಾಗ್ಲೂ ಸಪೋರ್ಟೇ ಹೊರತು ನೀನ್ ಇದು ಮಾಡ್ಬೇಡ ಅಂತ ಯಾವತ್ತೂ ಹೇಳಿಲ್ಲ ಅವ್ರು. ಆದ್ರೆ ಅದಷ್ಟು ಸುಲಭ ಅಲ್ಲ, ಸವಾಲುಗಳು ಜಾಸ್ತಿ ಇರುತ್ತೆ. ಯಾವ ತರ ಸವಾಲುಗಳನ್ನು ಎದುರಿಸಿದ್ರಿ? ಸುಮಾರಷ್ಟು ಸವಾಲುಗಳೇ ಎದುರಿಸಿದ್ದೀನಿ ಮೇಡಮ್. ಈಗ ಯಾರಾದ್ರೂ ಒಬ್ರು ಹೆಂಗಸರು ಬಂದು ಮಾಡ್ತಾರೆ, ಫಸ್ಟ್ ಮಹಿಳೆ ಮಾಡಿ ಹೆಸರು ತಗೋತಾರೆ ಅಂದ್ರೆ ಅದನ್ನ ತುಂಬಾ ಜನ ಸಹಿಸಲ್ಲ. ನಿಮಗೆ ಗೊತ್ತಿರ್ಬೋದು, ಯಾವುದೇ ಒಂದು ಕ್ಷೇತ್ರ ಆಗ್ಲಿ, ಮೇಡಮ್ ಈಗೇನೋ ಮಾಡ್ತಾ ಇದ್ದಾರೆ, ಮುಂದೆ ಬರ್ತಾರೆ, ನಾಳೆ ಇನ್ನೇನಕ್ಕೂ ಹೋಗ್ತಾರೆ, ಬೆಳಿತಾರೆ, ನಮ್ಮನ್ನ ತುಳಿಯೋ ಪ್ರಯತ್ನಗಳು ನಡೀತವೆ. ಆದ್ರೆ ಅದನ್ನು ನಾನು ತುಂಬಾ ಪಾಸಿಟಿವ್ ಆಗಿ ತಗೋತೀನಿ. ಹೇಗೆ? ಅವ್ರ ಹತ್ರನೂ ನಾನು ನಗುಮುಕ್ತಲ್ಲೇ ಮಾತಾಡ್ತೀನಿ ಅಷ್ಟೇ. ನಾನು ಟೀಕೆಗೆ ಹೆದರೋಳಲ್ಲ, ನಾನು ಏನಕ್ಕೂ ಹೆದರೋಳಲ್ಲ ಮೇಡಮ್. ನಾನು ಏನು ಅಂದ್ರೆ ನನ್ಗೆ ಅವ್ರು ಟೀಕೆ ಮಾಡ್ತಾರ, ನಾನು ನಕ್ಕೊಂಡೆ ಮಾತಾಡ್ತೀನಿ. ಎಲ್ಲೋ ಒಂದ್ ಕಡೆ ನಾವು ನಗ್ತಾ ಇದ್ರೆ ಮೋಸ್ಟ್ ಆಗಿ ಅವ್ರು ಟೀಕೆ ಮಾಡೋದ್ ಮರ್ತೋಗುತ್ತೆ. ನಿಜ, ಅವ್ರನ್ನೇ ಪ್ರೀತಿಯಿಂದ ಕಂಡುಬಿಟ್ರೆ ಮುಗ್ದೋಯ್ತು. ಹೌದು, ಅಷ್ಟೇ. ಒಂದು ತತ್ವ ಫಾಲೋ ಮಾಡ್ಬೇಕು ನಾವು. ಅವ್ರು ದ್ವೇಷ ಮಾಡಿದ್ರು ನಾವು ದ್ವೇಷ ಮಾಡಬಾರ್ದು, ಅವ್ರು ದ್ವೇಷ ಮಾಡಿದ್ರು ನಾವು ಪ್ರೀತಿ ಮಾಡೋಣ. ಆ ಪ್ರೀತಿಯಿಂದ ಅವ್ರು ಒಂದಲ್ಲ ಒಂದ್ ದಿವಸ ಬದಲಾಗ್ತಾರೆ. ಹಾಗಾಗಿ ನಡೆದಿದೆ, ಸುಮಾರಷ್ಟು ಪ್ರಯತ್ನ ನಡೆದಿದೆ. ಈಗ ನಮ್ಮ ಊರಲ್ಲಿ ಸುಮಾರು ರಸ್ತೆಗಳು, ಒಂದು ರಸ್ತೆ ಒಂದು 50 ವರ್ಷ ಆದ್ರೂ ಆ ಊರಿಗೆ ರಸ್ತೆ ಇಲ್ಲ. ಒಂದು ರಸ್ತೆ ಅದನ್ನ ಮಾಡ್ಲಿಕ್ಕೆ ನಂಗೆ ತುಂಬಾ ಕಷ್ಟ ಆಗಿತ್ತು. ಅಲ್ಲಿ ಮಾಡಿರೋದನ್ನ ಹೊಡೆದಾಕಿರೋದು ಕೂಡ ಇದೆ, ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿದೆ. ರೆಡಿ ಮಾಡಿರೋದನ್ನ ಆದ್ರೂ ನಿಂತು ನಾನು ಏನಕ್ಕೂ ಇದು ಮಾಡ್ಲಿಲ್ಲ. ನನ್ನ ಪರ್ಸನಲ್ ದುಡ್ಡು ಹೋದ್ರೂ ಪರವಾಗಿಲ್ಲ, ಅದು ಪಂಚಾಯತಿ ಅನುದಾನ ನಮಗೆ ನರೇಗಾಯಿಂದ ಬಂದಿದ್ದು. ಅಂದ್ರೆ ಆ ರೋಡು ಡ್ರೈನು 50 ವರ್ಷದಿಂದ ಇಲ್ಲ. ಅಲ್ಲಿ ಪಕ್ಕ ದೇವಸ್ಥಾನ ಇದೆ, ಆ ರೋಡಲ್ಲಿ ತುಂಬಾ ಜನ ಇದಾರೆ, ಆ ರಸ್ತೆಯಲ್ಲಿ ತುಂಬಾ ಕಷ್ಟ ಪಡ್ತಿದ್ರು. ನಾನು ಒಂದು 8 ತಿಂಗಳಾಯ್ತು ಮೇಡಮ್ ಆ ರಸ್ತೆ ಮತ್ತೆ ಆ ಡ್ರೈನ್ ಮಾಡಿಸಿ. ನನಗೆ ತುಂಬಾ ಗರ್ವ ಅನ್ಸುತ್ತೆ. ಅದು ಮಾಡಿದಾಗ ಖುಷಿ ಆಯ್ತು ನನಗೆ. ಜನ ಹೋಗಿ ನೋಡ್ತಾ ಇದ್ರೆ ಇದು ನಮ್ಮ ಮೇಡಮ್ ಮಾಡಿಸಿದ್ದು. ಎಷ್ಟು ಜನ ನಮ್ಗೆ ಅಡ್ಡಿ ಅಂತಂಕ ಕೊಟ್ರು, ಅವ್ರು ನಿಂತು ಮಾಡಿದ್ದಾರೆ ಇದನ್ನ. ಒಂದು ಮಹಿಳೆಗೆ ಬಹಳಷ್ಟು ಕಷ್ಟ ಕೊಟ್ಟಿದ್ರು, ಅವರು ನಿಂತು ಎಲ್ಲ ಮಾಡಿದ್ದಾರೆ. ನಮ್ಮ ಗ್ರಾಮಸ್ಥರು ಮೇಡಮ್ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ವಿಷಯ. ನಿಮ್ಮ ಈ ಸತ್ವ ಫೌಂಡೇಶನ್ ಬಗ್ಗೆ ಮಾತಾಡೋದಾದ್ರೆ, ಫೌಂಡೇಶನ್ಗಳು ಅಂದ್ರೆ ದುಡ್ಡು ಹರಿದು ಬರುತ್ತೆ, ಅವರಿವರು ಪರಿಚಯದವರು ದುಡ್ಡು ಹಾಕ್ತಾರೆ, ಸಮಾಜ ಸೇವೆ ಅನ್ನೋದು ಬಹಳ ಸುಲಭವಾಗಿ ನಡೆಯುತ್ತೆ ಅಂತ. ಹೌದಾ? ಇರ್ಬೋದು, ಅನ್ಕೊಂಡಿರ್ಬೋದು. ನನ್ನ ಫೌಂಡೇಶನ್ ಹಾಗಲ್ಲ ಮೇಡಮ್. ಸುಮಾರಷ್ಟು ಜನಕ್ಕೆ ಅನ್ಸ್ಬೋದು ಇವ್ರಿಗೆ ಎಲ್ಲಿಂದನೋ ದುಡ್ಡು ಬರುತ್ತೆ, ಇವ್ರು ಹಾಕಿ ಮಾಡ್ತಿದ್ದಾರೆ ಅಂತ. ಹೌದು, ಅವ್ರ ತಪ್ಪು ಕಲ್ಪನೆ ಮೇಡಮ್. ನಾನು ಒಂದು ಅಕೌಂಟ್ ಕೂಡ ಓಪನ್ ಮಾಡಿಲ್ಲ, ಅದಕ್ಕೆ ಏನೂ ಒಂದು ಬ್ಯಾಂಕಿಂಗ್ ಮಾಡಿಲ್ಲ ನಾನು. ಇದು ನನ್ನದೇ ಆದ ಒಂದು ಸ್ವಂತ ಹಣ ನಾ ಮಾಡಿರೋದು. ಯಾಕೆಂದರೆ ಇವಾಗ ನೀವೊಂದು ಶಾಲೆಗೆ ಪೇಂಟ್ ಮಾಡಿಸ್ಬೇಕು ಅಂದರೆ
ಒಂದು 2 ಲಕ್ಷ ಇಲ್ಲಾಂದರೆ ಆಗಲ್ಲ. ಹ್ಮ್ ನಮ್ಗೆ ಯಾರೂ ಕೊಡೋರಿಲ್ಲ. ಹ್ಮ್ ನನ್ನದೇ ಆದ ಸೇವಿಂಗ್ಸ್ ಇತ್ತು, ಹ್ಮ್. ಅದನ್ನು ನಾನು ಅದಕ್ಕೆ ಖರ್ಚು ಮಾಡಿದ್ದೀನಿ. ಒಂದು 10ರಿಂದ 15 ಲಕ್ಷ ಅಂದ್ಕೊಳ್ಳಿ, ಹ್ಮ್ ಸುಮಾರಷ್ಟು ಮಾಡಿದ್ದೀನಿ ನಾನು. ಅಲ್ಲ, ನಾನು ನಂದು ಅನ್ನೋ ಸ್ವಾರ್ಥದ ನಡುವೆ ನೀವು ದುಡಿದ ಹಣನ ನಿಮ್ಮ ಸೇವಿಂಗ್ಸನ್ನು ಇಡಬೇಕು ಅನ್ನೋದಾದರೆ, ಅಂದರೆ ಜನಸೇವೆಗೆ ಇಡಬೇಕು ಅಂತ ಯೋಚನೆ ಬಂತು ಅಂದರೆ ಅದು ಯಾವ ಕಾರಣಕ್ಕೆ ಅಂತ? ಅದೇ ಮ್ಯಾಮ್, ಅದು ಆ ನಗು ನೋಡಿದ್ನಲ್ಲ ಮಕ್ಕಳಲ್ಲಿ, ಅದೊಂಥರ ಸ್ಫೂರ್ತಿ ಆಗೋಯ್ತು ನನಗೆ. ಏನು ಇಲ್ದಿರೋರಿಗೆ ನೀವೇನಾದರೂ ಕೊಟ್ಟಾಗ ಆಗೋ ಒಂದು ಸಂತೋಷ ಇದೆಯಲ್ಲ. ಬಟ್ ನಿಮ್ಮ ಈ ಸೇವಿಂಗ್ಸನ್ನು ಬಳಕೆ ಮಾಡಿದ್ದಕ್ಕೆ ಯಾವ ಆಕ್ಷೇಪಣೆಯೂ ಬರಲಿಲ್ಲ ಕುಟುಂಬದ ವತಿಯಿಂದ? ಅದೇ ಹೇಳ್ತಿದ್ದೀನಲ್ಲ, ನಮ್ಮ ಯಜಮಾನ್ರಾದವರು ಒಂದು ದಿವಸ ನನಗೆ ನೀನು ಇದಕ್ಕೆ ಯಾಕೆ ಖರ್ಚು ಮಾಡ್ತಿದ್ಯಾ ಅಂತ ಕೇಳಲಿಲ್ಲ. ಅದು ಮಕ್ಕಳಿಗಾಗಿ ಮಾಡ್ತಿದ್ಯಾ ಮಾಡು, ನನ್ನ ಕೈಲಾದಷ್ಟು ನಾನು ಕೊಡ್ತೀನಿ ಅಂತ ಕೂಡ ಅವರು ಒಂದು 2-3 ಬಾರಿ ನನಗೆ ಸಹಾಯ ಮಾಡಿದ್ದುಂಟು. ನನ್ನ ಯಜಮಾನ್ರ ಹತ್ರ ಸಹಾಯ ಕೇಳಿರ್ಬೋದು, ಬಟ್ ಯಾರೊಬ್ಬರ ಹತ್ರನೂ ನಾನು ಇಲ್ಲಿವರೆಗೂ ಆಗಲಿ ಕೈ ಚಾಚಿ ನೀವು ಇದಕ್ಕೆ ದುಡ್ಡು ಕೊಡಿ, ನಿಮ್ಮ ದುಡ್ಡಿಂದ ನಾನು ಮಾಡ್ತೀನಿ ಅಂತ ಮಾಡಿಲ್ಲ. ಗ್ರಾಮ ಪಂಚಾಯತಿಯಲ್ಲಿ ದೃಢವಾಗಿ ನಿಂತ್ಕೊಂಡಾಗ ಇಲ್ಲಿ ವ್ಯತ್ಯಾಸ ಇದೆ, ಇಲ್ಲಿ ಸಮಸ್ಯೆಗಳು ಕಾಣ್ತಾ ಇದೆ, ಇದನ್ನು ನಾನು ಸರಿಪಡಿಸಬೇಕು, ಅದೊಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನೀವು ಕೂತ್ಕೊಂಡಿದ್ದಾಗ ಕೆಲವೊಮ್ಮೆ ಫಿನಾನ್ಷಿಯಲಿ ಸಪೋರ್ಟ್ ಇಲ್ಲದೆ ಇರ್ಬೋದು, ಅನುದಾನ ಬೇಕಾದ ಟೈಮಿಗೆ ಬರದೇ ಇರ್ಬೋದು, ಇಲ್ಲಿ ಜನಸಾಮಾನ್ಯರಿಗೆ ಒಂದು ಆಶ್ವಾಸನೆ ಕೊಟ್ಬಿಟ್ಟಿರ್ತೀರಿ. ಈ ಅಡಕತ್ರಲ್ಲಿ ಸಿಕ್ಕಾಕೊಂಡಿದ್ದ ಸನ್ನಿವೇಶಗಳನ್ನು ಎದುರಿಸಿದ್ದೀರಾ? ಇದೆ ಮೇಡಮ್, ಅದು ಓಹೋ ಇದೆ. ನೋಡಿ, ಈಗ ಇದೇ ಸರ್ಕಾರಿ ಶಾಲೆ ಮಕ್ಕಳಿಗೆ ಒಂದು ಆಟ ಆಡಕ್ಕೆ ಮೈದಾನ ಇರಲಿಲ್ಲ. ಮೈದಾನ ಬೇಕು ಅಂತ ಮಕ್ಕಳು ನನ್ನ ತುಂಬ ಕೇಳಿದರು. ನಮ್ಮ ಮಕ್ಕಳು ಸ್ಪೋರ್ಟ್ಸಲ್ಲಿ ಕ್ರೀಡೆನಲ್ಲಿ ಚೆನ್ನಾಗಿದ್ದಾರೆ, ಹಾಗಾಗಿ ಮೈದಾನ ಮಾಡಿಕೊಡೋಣ ಅವ್ರಿಗೆ ಅಂತ ಸುಮಾರಷ್ಟು ಅನುದಾನಗಳಿಗೆ ಟ್ರೈ ಮಾಡಿದೆ. ಆಗಲಿಲ್ಲ ಮೇಡಮ್, ಸಿಗಲಿಲ್ಲ ನನಗೆ ಅನುದಾನ. ಅಂದರೆ ಅಲ್ಲಿ ಅದನ್ನು ತಡೆದವರು ತುಂಬ ಜನ ಇದ್ದಾರೆ. ಏಕೆಂದರೆ ಒಂದು ಗೋಮಾಳದ ಜಮೀನಿನಲ್ಲಿ ನಾನು ಮೈದಾನ ಮಾಡಬೇಕಂತ ಡಿಸೈಡ್ ಮಾಡಿದ್ದು. ಮಾಡೋಣ ಅಂತ ಡಿಸೈಡ್ ಮಾಡಿದೆ. ನಮ್ಮ ಗ್ರಾಮಸ್ಥರು ನನ್ನ ಜೊತೆ ಇದ್ದರು, ನಿಂತೆ. JCBಗಳು ನಾನೇ ಕಳಿಸ್ದೆ ಸ್ವಂತ ದುಡ್ಡಲ್ಲಿ. ಅದಕ್ಕೊಂದು 3 ಲಕ್ಷ ಖರ್ಚು ಮಾಡಿ ಮೈದಾನ ಮಾಡಿಸ್ದೆ. ಈಗ ಮೈದಾನದಲ್ಲಿ ಮಕ್ಕಳು ಆಟ ಆಡ್ತಿದ್ದಾರೆ, ಸಾಕಲ್ವಾ ಮೇಡಮ್? ಖಂಡಿತ ಬೇಡ, ಅನುದಾನ ಬೇಡ, ನಮ್ಗೆ ಯಾರು ಹಂಗೂ ಬೇಡ. ನನಗೆ ಒಂದು ಸಪೋರ್ಟ್ ಬೇಕಿತ್ತು, ಅದು ನನ್ನ ಬನ್ನಳ್ಳಿ ಜನ ಕೊಟ್ಟರು. ಅವ್ರ ಜೊತೆ ಸೇರಿಕೊಂಡೆ, ನನ್ನದೇ ಆದ ಸ್ವಂತ ಒಂಚೂರು ಹಣ ಹಾಕ್ತೆ, ಮೈದಾನ ಮಾಡಿಕೊಟ್ಟೆ. ಟೀಕೆ ಟಿಪ್ಪಣಿಗಳು ಬಂದೇ ಬರ್ತವೆ. ನೀವು ನಿಮ್ಮ ಮನಸ್ಸಲ್ಲಿ ಬಹಳ ಸ್ಪಷ್ಟವಾಗಿದೆ, ಜನರ ಸೇವೆ, ಆ ಮಕ್ಕಳ ಮುಖದಲ್ಲಿ ಕಂಡಂತಹ ನಗು, ಜನಕ್ಕೆ ಕೊಡ್ತಿದ್ದಂತಹ ಫೀಡ್ಬ್ಯಾಕ್ ಮಾಡಿ ಮುನ್ನುಗ್ಗಿ ನಾವಿದ್ದೀವಿ. ಬಟ್ ಒಂದಷ್ಟು ಟೀಕೆ ಟಿಪ್ಪಣಿಗಳು ಬರ್ತವೆ, ಕ್ರಿಟಿಕ್ ಮಾಡ್ತಾರೆ. ಈ ಥರದನ್ನೆಲ್ಲ ಹೆಂಗೆ ನಿಭಾಯಿಸ್ತೀರಿ? ನಗು ಅಷ್ಟೇ ಮೇಡಮ್, ಏನೂ ಇಲ್ಲ. ಸರ್ ಮಾಡಬೇಕಾ, ನಿಮ್ಮ ಜೊತೆನೂ ಸೇರ್ ಮಾಡ್ತೀನಿ. ನಾನು ಯಾರ ಜೊತೆ ಆದರೂ ಕೈ ಜೋಡ್ಸೋಕ್ಕೆ ಮೇಡಮ್, ಸರ್ಕಾರಿ ಶಾಲೆ ಮಕ್ಕಳಿಗೆ ಅಂದರೆ ನಾನು ಮುಂದೆ ಇರ್ತೀನಿ. ಇದು ನಾನು ದೃಢವಾಗಿ ನಾನು ನಿರ್ಧಾರ ಮಾಡ್ಕೊಂಬಿಟ್ಟಿದ್ದೀನಿ. ನಾನು ಇರಬೇಕು ಅವ್ರ ಜೊತೆ, ಅವ್ರಿಗೆ ಏನಾದರೂ ಮಾಡಬೇಕು. ಮತ್ತು ಮಹಿಳೆಯರು, ನಮ್ಮ ಹಳ್ಳಿಗಾಡಿನ ಮಹಿಳೆಯರಿಗೆ ನನಗೆ ತುಂಬ ಏನಾದರೂ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಈಗ ಅದ್ರ ಮುಂದಿನ ಭಾಗದಲ್ಲಿ ನಾನು ಅದ್ರ ಬಗ್ಗೆ ಒಂಚೂರು ಮಾತಾಡೋದಿದೆ. ಖಂಡಿತ ಹೇಳಿ, ಯಾವ ರೀತಿ ಮಹಿಳೆಯರಿಗೆ ಸಪೋರ್ಟಿವ್ ಆಗಿರಬೇಕು ಅಂತ. ಈಗ ಮಹಿಳಾ ದಿನಾಚರಣೆ ಅಂತ ನಾವೆಲ್ಲ ಮಾಡ್ಕೋತೀವಿ. ಹೌದು, ನಮ್ಮ ನಗರದಲ್ಲಿ ಸುಮಾರಷ್ಟು ನಾವು ಕಾರ್ಯಕ್ರಮ ಮಾಡಿಕೊಂಡು, ನಾವು ಆಟಗಳು ಆಡ್ಕೊಂಡು, ನಮ್ಮದೇ ಆದ ಒಂದು ಮೀ ಟೈಮ್ ಅಂತ ಮಾಡ್ಕೋತೀವಿ. ಆದರೆ ನಮ್ಮ ಹಳ್ಳಿಗಾಡಲ್ಲಿ ಮಹಿಳಾ ದಿನಾಚರಣೆ ಅಂತ ಇದೆ ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ. ನಿಜ. ಎಲ್ಲೋ ನಾವು ಪಾಪ ಬೇಯಿಸ್ಕೊಂಡು ವ್ಯವಸಾಯ ಮಾಡ್ಕೊಂಡಿರ್ತಾರೆ ನಮ್ಮ ಹಳ್ಳಿಗಾಡಿನ ಮಹಿಳೆಯರು. ಅವ್ರಿಗೆ ಏನಾದರೂ ಮಾಡಬೇಕಂತ ಮಹಿಳಾ ದಿನಾಚರಣೆ ದಿವಸ ನಮ್ದೊಂದು IB ಇದೆ, ಅಲ್ಲಿ ಒಂದು ಅಂಗನವಾಡಿಯವರು, ಆಶಾ ಕಾರ್ಯಕರ್ತರು, ನಮ್ಮದೇ ಆದ ಒಂದು ಪಂಚಾಯಿತಿಯಲ್ಲಿರುವಂಥ ಮಹಿಳಾ ಸಿಬ್ಬಂದಿಗಳು ಎಲ್ಲ ಮಹಿಳೆಯರನ್ನ ಹಾಕ್ಕೊಂಡು ನಾನು ಮಹಿಳಾ ದಿನಾಚರಣೆ ಮಾಡ್ತೀನಿ. ನಮ್ಮದೇ ಆದ ಆಟಗಳು ಆಡಿಸ್ಕೊಂಡು, ಹಳ್ಳಿಗಾಡಿನ ಆಟಗಳು ಆಡಿಸ್ಕೊಂಡು, ಅವ್ರಿಗೊಂದು ಊಟ ಇಟ್ಟಿರ್ತೀನಿ. ಅವ್ರಿಗೇನೋ ನನ್ನ ಕೈಲಾದಷ್ಟು ಏನೋ ಒಂದು ಉಡುಗೊರೆ ಕೊಟ್ಟು ಒಂದು ಎಲ್ಲ ಅಂದರೆ ಬೆಳಗ್ಗೆ ಒಂದು 11 ಗಂಟೆಗೆ ಅವ್ರು ಬಂದು 4 ಗಂಟೆಗೆ ಹೋಗ್ಬೇಕಾದ್ರೆ ಭಾರಿ ಖುಷಿ ಪಡ್ತಾರೆ. ಹೌದೌದು ಮೇಡಮ್, ಇವತ್ತು ನಾವು ಎಷ್ಟು ಚೆನ್ನಾಗಿದ್ವಿ ಅಂದರೆ ಅದರಲ್ಲೂ ಒಂದು ಅರಿವು ಕಾರ್ಯಕ್ರಮ ಇಟ್ಟಿರ್ತೀನಿ. ಯಾರನ್ನಾದ್ರೂ ಒಬ್ಬರು ಡಾಕ್ಟರ್ನ ಕಳಿಸ್ತೀನಿ, ಲೇಡಿ ಡಾಕ್ಟರ್ನ, ಅವ್ರನ್ನ ಕರೆಸಿ ಒಂದು ಅರಿವು ಕಾರ್ಯಕ್ರಮನೂ ಇಡಿಸ್ತೀನಿ. ಸೊ ಫುಲ್ ಫ್ಲೆಜ್ಡ್ ಆಗಿ ಒಂದು ಮಹಿಳಾ ದಿನಾಚರಣೆನ ನಾವು ಮಾಡ್ತಾ ಇದ್ದೀವಿ. 5 ವರ್ಷದಿಂದ ಸತತವಾಗಿ ನಿರಂತರವಾಗಿ ಮಾಡ್ಕೊ ಬಂದಿದ್ದೀರಿ. ಅದ್ಭುತ. ಇನ್ನು ಮುಂದೆ ಕೂಡ ಮಾಡ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಬ್ಬ ಮಹಿಳೆ ಅಂದಾಗ ಇಷ್ಟೇ ಅನ್ನುವಂಥ ಬದುಕಿಗೆ ಸೀಮಿತವಾಗಿದೆ. ಯೋಚನೆ ಮಾಡಿದ್ರೆ ಬಹಳಷ್ಟು ಸಾಧನೆಯನ್ನು ಮಾಡ್ಬೋದು, ಮನೆ ಮಗಳಾಗಿ ಬದುಕ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಗಳು ಮೇಡಮ್. ನೀವು ಒಬ್ಬರು ಮಹಿಳೆ, ನಿಮ್ಮನ್ನು ನೋಡಿದಾಗಲೂ ನಮಗೆ ಸ್ಫೂರ್ತಿ ಆಗುತ್ತೆ. ನೋಡಿ, ಬೆಳಗಿಂದ ರಾತ್ರಿವರೆಗೂ ನೀವು ಇಷ್ಟು ಕೂತು ಟ್ರಾನ್ಸಿಷನ್ ಎಷ್ಟು ಚೆನ್ನಾಗಿ ನೀವು ನಡೆಸ್ಕೊಡ್ತೀರಾ. ನಿರೂಪಣೆ ಅಷ್ಟು ಈಸಿ ಅಲ್ಲ. ನಿಮಗೂ ಕೂಡ ಮೇಡಮ್, ನಮಗೂ ನೋಡಿ, ನಿಮ್ಮಂಥವ್ರು ನೋಡಿದ್ರು ನಮಗೆ ಸ್ಫೂರ್ತಿ ಆಗುತ್ತೆ. ನಾಳೆ ನಾವು ಯಾರಿಗಾದ್ರೂ ಹೇಳ್ಬೋದು. ಖಂಡಿತ ಖಂಡಿತ. ರೈಟ್. ಧನ್ಯವಾದ.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ದಿವ್ಯಾ ರಾಮಚಂದ್ರ ಶೆಟ್ಟಿ ಅವರು ಭಾಗಿಯಾಗಿದ್ದರು. ನೋಡಿ, ಒಂದು ಸಣ್ಣದೊಂದು ಕಾರಣ ಅನ್ನೋದು ಇವತ್ತು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡೋದಕ್ಕೆ ಸ್ಫೂರ್ತಿಯಾಗಿದೆ. ಮಗಳು ಅದಕ್ಕೆ ಕಾರಣರಾಗ್ತಾರೆ. ನಂತರದ ಸಂದರ್ಭದಲ್ಲಿ ನಿರಂತರವಾದ ಸಮಾಜ ಸೇವೆಯ ಮೂಲಕ ಇವತ್ತು ಅವರ ಗ್ರಾಮಕ್ಕೆ ಮನೆ ಮಗಳಾಗಿದ್ದಾರೆ. ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ಅಥವಾ ವಿದ್ಯಾದಾನ ಅಂದರೆ ಶಿಕ್ಷಣ ಕ್ಷೇತ್ರ ಇರ್ಬೋದು, ಆರೋಗ್ಯ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತೊಡಗಿಸಿಕೊಂಡು ತಮ್ಮದೇ ಆದಂತಹ ಸಾಧನೆಯನ್ನು ಮಾಡ್ತಿದ್ದಾರೆ. ಸಾಧನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸೇವೆಯಲ್ಲಿ ನಿರತರಾಗಿದ್ದಾರೆ. ಅವರ ಮುಂದಿನ ಗುರಿ ಆದಷ್ಟು ಬೇಗ ಈಡೇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.